ಏನ್ರಿ ಬಾಲ್ಡೌಟ್ ಅದು ಈಗ ಒಂದು ನಿಲುವನ್ನು ನಾವು ತೆಗೆದುಕೊಂಡಿದ್ದೀವಿ. ನಾನು ಕೂಡ ಸ್ವಾಮೀಜಿಯವ್ರಿಗೆ ಭೇಟಿ ಆಗಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಬೇರೆ. ಒಂದು ನಿಮಿಷ ಪ್ಲೀಸ್, ನೀವು ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಬಿಡ್ತೀನಿ. ನೀವು ಹತ್ರ ಪ್ರಶ್ನೆ ಕೇಳಿ ಮುಗಿಸ್ಬಿಡಿ. ಈಗ ಏನಾಗಿದೆ, ಈಗ ನಾನು ಸ್ವಾಮೀಜಿಯವ್ರನ್ನ ಭೇಟಿಯಾಗಿದೆ, ಬಟ್ ಇದರಲ್ಲಿ ಭೇಟಿಯಾಗಿಲ್ಲ. ಅವರು ವಿಜಯಪುರ ಬಂದಿದ್ದರು, ನಾನು ಅಲ್ಲಿ ಹೋಗಬೇಕಾಗಿತ್ತು. ಒಂದು ಸಲ ಹೋಗ್ಬೇಕಂದಾಗ ಅವರು ಬೇರೆ ಒಂದು ಸಲುವಾಗಿ ನನಗೆ ಅದು ಆಗಿಲ್ಲ. ಈಗ ಸ್ವಾಮೀಜಿಯವ್ರನ್ನೂ ನಾನು ಭೇಟಿಯಾಗೋದು ಒಂದು ಭಾಗ. ನಮ್ಮ ಸ್ವಾಮೀಜಿಯವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಒಂದು ಗೌರವ ನನಗೆ ಅಷ್ಟೇ ಅಲ್ಲ, ಇವತ್ತು ಕೋಟ್ಯಾಂತರ ಜನರಿಗಿದೆ. ಎರಡನೇದಾಗಿ ನಾವು ಒಂದು ನಿಲುವನ್ನು, ಭಾಳ ಸ್ಪಷ್ಟವಾದಂಥ ನಿಲುವನ್ನು ಹೇಳಿದ್ದೀನಿ. ಇವತ್ತು ಬಾಲ್ಡೋಟಾದಿಂದ ಇವತ್ತು ಏನಾದರೂ ಕೊಪ್ಪಳಿಗೆ ಹಾನಿ ಆಗ್ತಿತ್ತು, ಪೊಲ್ಯೂಷನ್ ಆಗ್ತಾಯಿತ್ತು ಇದು ಅಂದರೆ ಅವ್ರಿಗೆ ನಾವು ಬೇರೆ ಕಡೆ ರಿಲೋಟ್ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಒಂದು ವೇಳೆ ಅದರಿಂದ ಏನಾದರೂ ಅವರು ಬಾಲ್ಡೋಟದಿಂದ ಅವರು ಒಂದು ಪ್ರೆಸೆಂಟೇಷನ್ ಮಾಡಿದ್ದಾರೆ, ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ತಮ್ಮ ಪರಿಸರ ಅನುಮತಿಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಅವರಿಂದ ಏನೂ ಕೂಡ ಇದು ಆಗೋದಿಲ್ಲ ಅಂತೇಳಿ. ಇದಾಗಿಯೂ ಕೂಡ ನಾನು ಸ್ವಾಮೀಜಿಯವ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದೆ. ನಾನು ಇಂಡಿಪೆಂಡೆಂಟಾಗಿ, ಅಪಾರ್ಟ್ ಫ್ರಮ್ ದ್ಯಾಟ್ ಗೌರ್ಮೆಂಟಲ್ಲಿ ಬಿಟ್ಟು ಇಂಡಿಯನ್ಸ್ ಆಫ್ ಸೈನ್ಸ್ನಿಂದ ಕೂಡ ನಾವು ಇದನ್ನು ಮಾಡಿಸೋಣ. ಯಾಕಂದರೆ ಒಂದು ಥರ್ಡ್ ಪಾರ್ಟಿ ಆಗ್ತದೆ, ವಿಶ್ವಾಸಾರ್ಹತೆ ಇದು ಬರ್ತದೆ, ಅದನ್ನು ಕೂಡ ಮಾಡಿಸಿ ನೋಡಿ. ಇನ್ ಕೇಸ್ ಬಾಲ್ಡೋಟಾದಿಂದ ಏನಾದರೂ ಅದು ಆಗಿದ್ರೆ, ಅಲ್ಲಿ ಹಾನಿ ಆಗದಿದ್ದರೆ ನಾವು ಸ್ವಾಮೀಜಿಯವ್ರನ್ನ ವಿಶ್ವಾಸಕ್ಕೆ ಪಡ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ, ಉಳಿದವರೆಲ್ಲರೂ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ. ನಾನು ಹೇಳ್ತೀನಲ್ಲ, ಎರಡೂ ಇದೆ, ಅಷ್ಟೇ ಸೂಕ್ಷ್ಮತೆ ಇದೆ. ಆಮೇಲೆ ಇನ್ನೊಂದು, ಸ್ವಾಮೀಜಿಯವರು ನನಗೆ ಅದಕ್ಕಿಂತ ಮುಂಚೆನೇ 6 ತಿಂಗಳು ಮೊದಲು ಇದ್ರ ಬಾಲ್ಡೌಟ ಬಗ್ಗೆ ಅಲ್ಲ, ಅವ್ರು ಜನರಲ್ ಆಗಿ ಹೇಳಿದ್ರು, ಕೊಪ್ಪಳದಲ್ಲಿ ಭಾಳ ಕಾನ್ಸಂಟ್ರೇಷನ್ ಬರೇ ಇಂಡಸ್ಟ್ರೀಸ್ ಎಲ್ಲ ಕೊಪ್ಪಳದಲ್ಲಿ ಆಗ್ತಾಯಿದ್ದಾವೆ, ಹೀಗಾಗಿ ಪೊಲ್ಯೂಷನು ಮತ್ತು ಈ ರೋಡ್ಸು ಟ್ರಾಫಿಕ್ ಎಲ್ಲ ಟ್ರಕ್ಸ್ ಅಡ್ಡಾಡೋದ್ರಿಂದ ನಮಗೆ ಭಾಳ ಇದು ಅನಾನುಕೂಲ ಆಗ್ತದೆ ಅಂತ ಹೇಳಿದರು. ಈಗ ನಾನು ಒಂದು ನಿರ್ಣಯವನ್ನು ಮಾಡಿದ್ದೀನಿ, ಫಸ್ಟ್ ಟೈಮ್ ಇನ್ ದ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್. ನಾವು ಎಲ್ಲ ಜಿಲ್ಲೆಗಳ ಎಲ್ಲ ಇಂಡಸ್ಟ್ರೀಸನ್ನು ಈ ಏನು ಈ ರಿವ್ಯೂವನ್ನು, ಈ ಪೊಲ್ಯೂಷನ್ ಇದನ್ನು ರಿವ್ಯೂವನ್ನು ನಾವೇ ಇಲಾಖೆಯಿಂದ ಈಗ 3 ಅದರಲ್ಲಿ ತೊಗೊಳ್ತಾ ಇದ್ದೀವಿ. ಫಸ್ಟ್ ಚಾರ್ಜ್ನಲ್ಲಿ ಕೊಪ್ಪಳ ಮತ್ತು 3 ಜಿಲ್ಲೆಗಳಿಗೆ ತೊಗೋತಾ ಇದ್ದೀವಿ. ಅದು ನಾವೇ ಅನಾಲಿಸಿಸ್ ಮಾಡ್ತೀವಿ, ಎಲ್ಲ ಇದನ್ನು ಮಾಡಿಸಿ ಎಕ್ಸ್ಪರ್ಟ್ ಟೀಮ್ನಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವೇ ಪ್ರೊಆಕ್ಟಿವ್ ಆಗಿ, ನಮಗೆ ಮಾಧ್ಯಮದಿಂದ ಕಂಪ್ಲೇಂಟ್ ಬಂದು ನಾವು ನಾವೇ ಇವತ್ತು ಕಂಪ್ಲೇಂಟ್ ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ 28-30 ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಇದು ಮಾಡಿಸಿ ಯಾವ್ಯಾವ ಇಂಡಸ್ಟ್ರಿ ಅದನ್ನ ಎಕ್ಸ್ಪರ್ಟ್ಸ್ ಇದರಿಂದ ಇದು ಮಾಡಿದ್ಮೇಲೆ ಅದು ಸರಿಯಾಗಿದ್ದರೆ ಭಾಗವೊಂದು, ಸರಿಯಾಗಿರ್ದಿದ್ರೆ ಅದರಿಂದ ಏನು ಕೊರತೆಗಳಿದೆ, ಏನು ಎಫೆಕ್ಟಿವ್ ಸ್ಟೆಪ್ಸ್ ತೊಗೋಬೇಕು, NSS ತೆಗಿಸ್ಬೇಕು, ಯಾವುದು ಎಲ್ಲಿ ತೊಗೋಬೇಕು ಅಂತೇಳಿ ತಿಳ್ಕೊಂಡು ಈ ರಿವರ್ಸಲ್ ಪ್ರೊಸೆಸ್ ನಾವೇನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ರಿವರ್ಸಲ್ ವಿ ಆರ್ ಓನ್ಲಿ ಸ್ಟಾರ್ಟಿಂಗ್ ಇಟ್. ಅದರಲ್ಲಿ ಫಸ್ಟ್ ಕೊಪ್ಪಳ ತೊಗೋತಾ ಇದ್ದೀನಿ. ಸೊ ದಟ್ ಸ್ವಾಮೀಜಿಯವರ ಭಾವನೆಗಳಿಗೆ ನಾನು ಗೌರವ ಕೊಡಬೇಕು, ಅವರು ಇದನ್ನು ಮಾಡಬೇಕು ಅಂತ ಫಸ್ಟ್ ಕೊಪ್ಪಳದಿಂದ ಪ್ರಾರಂಭ ಮಾಡ್ತಾಯಿದ್ದೀನಿ. ಆಮೇಲೆ ಎಲ್ಲೆಲ್ಲಿ ಅಲ್ಲಿ ಕೊಪ್ಪಳದಲ್ಲಿ ನನಗೆ ಮಾಹಿತಿ ಇದೆ, ಕೆಲವೊಂದು ಎಲ್ಲ ಸ್ಪಾಂಜ್ ಆರ್ನ್ ಪ್ಲಾಂಟ್ಸಿಂದ ಒಂದು ಯಾವುದೋ ಆಯಿಲ್ ಎಕ್ಸ್ಟ್ರಾಕ್ಷನ್ ಪ್ಲಾಂಟ್ನಿಂದ ಭಾಳಷ್ಟು ಪೊಲ್ಯೂಷನ್ಸ್ ಎಲ್ಲರೂ ಆಗ್ತಾಯಿದೆ ಅಂಥೇಳಿ. ಅದೇ ರಾಯಚೂರಿನಲ್ಲಿ, ಕೊಡೆಚೂರಿನಲ್ಲಿ ಕೂಡ ಇದು ಇದೆ. ಈ ಎಲ್ಲ 3 ಜಿಲ್ಲೆಗಳನ್ನ ತೊಗೋತಾ ಇದ್ವಿ. ಹಂತವಾಗಿ ಎಲ್ಲ ಜಿಲ್ಲೆಗಳಿಗೆ ಇದು ಮಾಡಿ ನಾವೇ ಪ್ರೊಆಕ್ಟಿವ್ ಆಗಿ ಪ್ರಥಮ ಬಾರಿಗೆ ನಮ್ಮ ಏನು ಪೊಲ್ಯೂಷನ್ ಇರ್ತದೆ ಅದನ್ನು ಪರ್ಮಿಷನ್ ಲಿಮಿಟ್ನಲ್ಲಿ ಯಾವ ರೀತಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತು ಇದು ಇರ್ತದೆ ಆ ಒಳಗಡೆ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವೇ ಪ್ರೊಆಕ್ಟಿವ್ ಸ್ಟೆಪ್ ತೊಗೋತಾ ಇದ್ದೀವಿ. We'll give it a separate agency itself, expert agency. ನಮ್ಮ ಸರ್ಕಾರ ಮಾಡೋಕ್ಕಾಗಲ್ಲ. We'll hire up a separate agency ಅದು 1 ಗ್ರೂಪ್ 2 ಗ್ರೂಪ್ ಮೊಡಲಿಟೀಸ್ ವರ್ಕ್ ಮಾಡ್ತೀವಿ. ಈಗ 3 ನಾವು ಈಗಾಗಲೇ ನಾವು ಡಿಸೈಡ್ ಮಾಡಿದ್ವಿ ತೊಗೋಬೇಕು ಅಂತ. ಈಗ ಶೀಘ್ರದಲ್ಲೇ ಅದನ್ನು ವಿಲ್ ಗಿವ್ ಇಂಟ್ರೆಸ್ಟ್ ಟು ಲೈಕ್ ಯಾರು ಇಫ್ ಇಂಡಿಯನ್ಸ್ ಆಫ್ ಸೈನ್ಸ್ ಕಮ್ಸ್ ಫಾರ್ವರ್ಡ್ ಅಂಥವ್ರಿಗೆ ಲೆಟ್ ದಮ್ ಗೋ ಅಂಡ್ ಸ್ಟಡಿ ದ ಎಂಟೈರ್ ದಿಸ್ ಒನ್. ಅವರು ಸೊಲ್ಯೂಷನ್ಸ್ ನಮ್ಗೆ ಹೇಳ್ಬೇಕು. ಈ ಫ್ಯಾಕ್ಟ್ರಿ ನಮಗೆ ಪೊಲ್ಯೂಟ್ ಮಾಡ್ತಾಯಿದೆ, ಅದನ್ನು ಪೊಲ್ಯೂಷನ್ ಕಂಟ್ರೋಲ್ ಮಾಡಬೇಕಾದ್ರೆ ಈಗ ಮಾಡಬೇಕು, ಅಥವಾ ಇದನ್ನು ಪೊಲ್ಯೂಷನ್ ಕಂಟ್ರೋಲ್ ಮಾಡೋದು ಇಟ್ ಹ್ಯಾಸ್ ಟು ಸ್ಟಾಪ್ ಅಂದರೆ ಇಟ್ ಹ್ಯಾಸ್ ಟು ಸ್ಟಾಪ್ ಆಲ್ಸೋ. ಯಾರು ಕೊಪ್ಪಳಕ್ಕೆ ನಾನು ಒಂದು 10 ದಿವಸ, ಇವತ್ತು ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ, ಬಂದ ಕೂಡಲೇ ಐ ವಿಲ್ ಗೋ ಸ್ವಾಮೀಜಿ.